ಕೇಂದ್ರ ಸರ್ಕಾರದ 12 ವರ್ಷಗಳಲ್ಲಿ ನೀತಿ ಆಯೋಗದ ಯೋಜನೆಗಳಿಂದಾಗಿ ದೇಶದಲ್ಲಿ ಬಡತನ ರೇಖೆ ಕಡಿಮೆಯಾಗಿದೆ ಎಂದು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಧಾನಿಯಾಗಿ 12 ವರ್ಷ ಆಡಳಿತ ನಡೆಸಿದ ನರೇಂದ್ರ ಮೋದಿ ಅವರು ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಸುರಕ್ಷತೆಗೆ ಹೆಚ್ಚು ಒತ್ತು ನೀಡಿದ್ದಾರೆ. ವಿಕಸಿತ ಭಾರತ ನಿರ್ಮಾಣ ಮಾಡಲು ಮುಂದಾಗಿದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನಪರ ಸರ್ಕಾರ ನೀಡಿದ್ದಾರೆ ಎಂದರು. ಬಡವರು, ರೈತರು ಹಾಗೂ ಮಹಿಳೆಯರಿಗಾಗಿ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಎಲ್ಲಾ ವರ್ಗದವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ದೇಶದಲ್ಲಿ 120 ಸ್ಟಾರ್ಟರ್ಸ್ ಯೋಜನೆಗಳನ್ನು ತಂದು 33 ಲಕ್ಷ ಯುವಕರಿಗೆ ಉದ್ಯೋಗ ನೀಡಲಾಗಿದೆ. ಭಾರತದಲ್ಲಿನ ಪರಂಪರೆಯನ್ನು ಉಳಿಸಿ ಬೆಳೆಸಲಾಗಿದೆ. ಭಾರತದ 44 ಪ್ರವಾಸಿ ತಾಣಗಳನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರುವ 2ನೇ ದೇಶ ನಮ್ಮದಾಗಿದೆ ಎಂದು ತಿಳಿಸಿದರು. ಜೊತೆಗೆ ಇವತ್ತು ಸ್ವಚ್ಛ ಭಾರತ್ ಮೂಲಕನೂ ಕೂಡ ಅವರಿಗೆ ಒಂದು ಮರ್ಯಾದೆ ಸಲ್ಲಿಸುವಂತದ್ದು ಕೆಲಸ ಆಗಿದೆ. ಅದಕ್ಕೆ ನೇರ ಒಂದು ಸಂಬಂಧ ತಮ್ಮ ಆರೋಗ್ಯಕರ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ, ಅದರಲ್ಲಿ ಮಹಿಳೆಯರ ಒಂದು ಆರೋಗ್ಯಕ್ಕಾಗಿ ಒಂದು ದೊಡ್ಡ ಒತ್ತನ್ನು ನೀಡಿರ್ತಕ್ಕಂಥದ್ದು. ಯುವಕರಿಗೆ ಇವತ್ತು ಒಳ್ಳೆಯ ಅವಕಾಶ ಇದೆ. ಬರೀ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ಕೆಲಸ ಮಾಡೋದಕ್ಕೆ ಬರೀ GCCಗಳು ಮತ್ತೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಬರ್ತಾ ಇಲ್ಲ. ನಮ್ಮ ಯುವಕರು ಬಹಳ ಒಂದು ಕೌಶಲ್ಯ ಅಭಿವೃದ್ಧಿ ಆಗಿದೆ, ಅವ್ರ ತರಬೇತಿನೂ ಕೂಡ ಆಗಿದೆ. ಅತ್ಯಂತ ಪ್ರತಿಭಾನ್ವಿತ ಯುವಕರು. ಅದಕ್ಕಾಗಿ ಇಂಥ ಒಂದು ಹ್ಯೂಮನ್ ಕ್ಯಾಪಿಟಲ್ ನಮಗೆ ಅವಶ್ಯಕವಾಗಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ಭಾರತಕ್ಕೆ ಬರ್ತಾ ಇದ್ದಾರೆ. ಈ ವೇಳೆ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ, ಜಿಲ್ಲಾಧ್ಯಕ್ಷ ಸುಬ್ಬಣ್ಣ, ಶಾಸಕ ಟಿಎಸ್ ಶ್ರೀವತ್ಸ, ಮಾಜಿ ಶಾಸಕ ಹರ್ಷವರ್ಧನ್, ಮಾಜಿ ಮೇಯರ್ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.